ಒಂದು ದಿನದ ಆಡಿದ ಸಾಯುವವರೆಗೂ ಬಿಟ್ಟಿದ್ದಲ್ಲ. ಈಗಿಂದಲೇ ನಮಗೆ ಸಾಯುವವರೆಗೂ ಬಿಟ್ಟಿದ್ದಲ್ಲ. ನಾವು ಎಷ್ಟೋ ಸಾರಿ ಹೇಳಿರಲಿಲ್ಲ. ಹಾ ಚಿಂತೆಗೆ ನೀನೇಕೆ ಹೀಗಾಗಿದೆ? ಅದನ್ನು ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ. ತಿಳಿಸಬೇನು, ಅದರಿಂದ ಲಾಭವೇನು? ಎಷ್ಟೇ ಆಗಲಿ ತಾವು ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಅದು ಹಿಂದಿನ ನಾನೀಗ ಯಾರು ಆಜ್ಞಾಧಾರಕರು ಅಲ್ಲ. ಹಾಗಾದ್ರೆ ಕೇಳು. ಈಗಿನ ಹಸ್ತಿನಾವತಿಯ ರಾಜಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದು. ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡದ ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದಾನೆ. ಇನ್ನೇನು ಸಂಧಿಯಾಗಬಹುದು, ಈಗಲಾದರೂ ಬಿಚ್ಚಿದ ನಿನ್ನ ಕೇಶರಾಶಿಯನ್ನು ಮುಡಿಗಟ್ಟು ಎಂದು ಕೇಳಿದಳು ಸ್ವಾಮಿ. ದುರ್ಯೋಧನನು ಏನು ಸಂಧಿಯೇ? ಹಾಗಾದರೆ ನನ್ನ ಕಾರ್ಯ ನಿಶ್ಚಯವಾಯಿತೆ. ಪಾಂಚಾಲಿ, ಪಾಂಚಾಲಿ, ನನ್ನ ಕಾರ್ಯ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವುದು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗಿಯ ವಿಲಾಸ ವಿಪುರಗಳು ಮಕ್ಕಳಾದ ಬೆಟ್ಟವನ್ನು ಮರೆಯುವುದು ಸಹಜವೇ? ಪಾಂಚಾಲಿ, ಹಚ್ಚಿನ ಬಾರಿಕೆಯಿಂದ ಎಂದಿರಿಗಿದಾಗಲೇ ಈಗಾಗಬಹುದೆಂದು ತಿಳಿದಿದ್ದೆ. ಪಾಂಚಾಲಿ, ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಕಟ್ಟಿದ ಈ ನಿನ್ನ ಮುಡಿಯನ್ನು ಬಿಡಿಸುವುದು, ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ? ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕನ್ನಡ ಮಾಡುವುದನ್ನು ಜಾಣೆ ಮುದ್ದಾಡುವನು ಈಗಲ ಪ್ರೀತಿಯ ನಾಡಿಯು Uruguay